Hello students, welcome to Pattadakal English Academy and Banashankari English Academy. SSLCದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು 2025-26ದಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ಗಳು ಬಿಟ್ಟಾರ. 3 ಮಾಡೆಲ್ ಕ್ವಶನ್ ಪೇಪರ್ಗಳಿಗೆ ನಾನು ಈಗಾಗಲೇ ಗ್ರಾಮರ್ ಕ್ವಶನ್ಗೆ ಆನ್ಸರ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಇದು 4th ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ನಲ್ಲಿ ಬರುವ ಗ್ರಾಮರ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡಿ ಹಾಕ್ತೇನೆ. ಉಪಯೋಗ ಮಾಡಿಕೊಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮಗೆ ಲೈವ್ ಕ್ಲಾಸ್ ಇದ್ದದ್ರ ಬಗ್ಗೆ ನೋಟಿಫಿಕೇಶನ್ ಬರ್ತದ. ದಿನಾಲೂ ಮುಂಜಾನೆ 7 to 8 ಒಂದು ಲೈವ್ ಕ್ಲಾಸ್ ಇರ್ತದ. ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ ಇರ್ತೈತಿ. ಇನ್ನು ಈವ್ನಿಂಗ್ 8 to 9 ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಅಂತೇಳಿ ನಂದು ಇನ್ನೊಂದು ಚಾನಲ್. ಆ ಚಾನಲ್ದಲ್ಲಿ ಲೈವ್ ಕ್ಲಾಸ್ ಇರ್ತದೆ. PUCದ ಎಕ್ಸಾಮ್ ಮುಗಿದಿರುವುದರಿಂದ ಬರೀ SSLC ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, NCERT ಸಿಲೆಬಸ್ನಲ್ಲಿ ಬರುವ ಟೆಕ್ಸ್ಟ್ ಬುಕ್ನಲ್ಲಿ ಇದೇನು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬರುವಂಥ ಗ್ರಾಮರ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಹಾಕ್ತೇನೆ. ಲೈವ್ ಕ್ಲಾಸ್ನಲ್ಲಿ ತಿಳಿಸ್ತೇನೆ. ಬಹುತೇಕ ಇದು ಲಾಸ್ಟ್ ಮಾಡೆಲ್ ಕ್ವಶನ್ ಪೇಪರ್. ಮತ್ತು ನಾಳೆ ಬೆಳಿಗ್ಗೆನ ಇರ್ತದ ಲೈವ್ ಕ್ಲಾಸು. 7 o'clock ಸ್ಟಾರ್ಟ್ ಆಗ್ತೈತಿ. ಬಹುತೇಕ ಅಲ್ಲಿ ಒಂದು ನಿಮಗೇನು ಫಸ್ಟು ಕ್ವಶನ್ ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ ಏನಿದೆ ಫಿಗರ್ ಆಫ್ ಸ್ಪೀಚ್ ಅಂತಿದೆ. ಈ ಫಿಗರ್ ಆಫ್ ಸ್ಪೀಚು ಇದನ್ನು ತಗೋತೀನಿ. ಫಿಗರ್ ಆಫ್ ಸ್ಪೀಚ್ ಅಂದರೆ ಏನು ಅಂತ ತಿಳ್ಕೊಂಡು ಒಂದು ಹಾಫ್ ಆನ್ ಅವರ್ ನಿಮಗೆ ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಥಿಯರಿ ಹೇಳ್ತೇನೆ. ಅದು ಮುಗಿಸಿ ಆರ್ಟಿಕಲ್ಲಿಗೆ ಬರ್ತೇನೆ. ಆರ್ಟಿಕಲ್ ಒಂದು ಹಾಫ್ ಆನ್ ಅವರ್ ಹೇಳ್ತೇನೆ. ಆನಂತರ ಕ್ವಶನ್ ಟ್ಯಾಗ್ ಇದ್ರ ಬಗ್ಗೆ ಹೇಳ್ತೇನೆ. ನಿಮ್ಮ ಕ್ವಶನ್ ಟ್ಯಾಗ್ ನೀವೇನು ಮಾಡ್ಬೇಕಂತೇಳಿ. ನಿಮ್ಮ ಒಂದು ಕ್ವಶನ್ ಪೇಪರ್ ತಗೊಂಡು ಹೋದ್ವಿ ಅಂದರೆ ಏನೆಲ್ಲ ಗ್ರಾಮರ್ದ ಟಾಪಿಕ್ ಬರ್ತಾವಲ್ಲ ಅದ್ರ ಮೇಲೆ ಒಂದು 30 ಮಿನಿಟ್ಸು, ಒಂದು 40 ಮಿನಿಟ್ಸ್ನಷ್ಟು ನಿಮಗೆ ಥಿಯರಿ ಹೇಳಿ ಅದನ್ನು ಹೆಂಗೆ ಆನ್ಸರ್ ಮಾಡ್ಬೇಕು ಅನ್ನೋದನ್ನು ನಾಲೆಜ್ ಕೊಡ್ತೇನೆ. ನಾಳೆ ಬೆಳಿಗ್ಗೆನ ಸ್ಟಾರ್ಟ್ ಆಗ್ತೈತಿ. ಮಾಡೆಲ್ ಕ್ವಶನ್ ಪೇಪರು ಇಂಗ್ಲೀಷ್ ಮೀಡಿಯಮ್ದಿಂದ 4 ಬಿಟ್ಟಾರ, 4 ಆನ್ಸರ್ ಮಾಡೀನಿ. ಕನ್ನಡ ಮೀಡಿಯಮ್ದಿಂದ 4 ಬಿಟ್ಟಾರ, 4 ಆನ್ಸರ್ ಮಾಡೀನಿ ಈಗಾಗಲೇ. NCERTದಿಂದ 3 ಕ್ವಶನ್ ಪೇಪರ್ ನನಗೆ ಸಿಕ್ಕಾವು. ಆ 3 ಕ್ವಶನ್ ಪೇಪರ್ಗಳಿಗೂ ಆನ್ಸರನ್ನು ಅಪ್ಲೋಡ್ ಮಾಡೀನಿ. ಇದು ಲಾಸ್ಟ್ ಇರುವುದರಿಂದ ಈಗ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ 7 ಗಂಟೆಗೆ ಲೈವ್ ಕ್ಲಾಸ್ನಲ್ಲಿ ಥಿಯರಿ ಹೇಳ್ತೀನಿ. ಗ್ರಾಮರ್ದ ಥಿಯರಿನ ಕ್ವಶನ್ ಪೇಪರ್ ಬಿಡಿಸೋದಿಲ್ಲ, ಥಿಯರಿ ಹೇಳ್ತೀನಿ. ಮಾರ್ನಿಂಗ್ 7 to 8 ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ, ಈವ್ನಿಂಗ್ 8 to 9 ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೆ. ತಾವೆಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಜಾಯಿನ್ ಆಗ್ರಿ, ವಾಚ್ ಮಾಡ್ರಿ. ಡೌಟ್ಗಳಿದ್ರೆ ಕ್ವಶನ್ ಮಾಡ್ರಿ, ಆನ್ಸರ್ನ ಪಡ್ಕೊಡ್ರಿ. ಓಕೆ, ಬರ್ರಿ ನೋಡೋಣ ಕ್ವಶನ್ ಬಿಡಿಸೋಣ. ಇದು ಯಾವುದು ಕ್ವಶನ್ ಪೇಪರ್? ಫಸ್ಟ್ ಲ್ಯಾಂಗ್ವೇಜು 2025-26 ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 4. Number 1. The chain was as grand as the watch, the gift of Mazet. O. Henry. Yes. What have we to do with this sentence? Let's see. The figure of speech used here is simile. Easily we can say, because chain is one thing, watch is the other thing. Two things are compared as is used. Then both the things have one common quality, that is grand. Such a statement is simile.
Number 2, there is a dash bridge over dash Ganges of Banaras. There is a bridge. There is a bridge. There is a bridge. The is not used here. Any, it is not any kind of a situation where the is used. But here the should be used because it is the name of the river. Always before the name of river there must be the. So the is used. There is a bridge over the Ganges of Banaras. Okay, A, the. B option is right. Third question now. We haven't a moment to spare. Workers, a wrong man in workers' paradise. Tagore sir's lesson. Okay, question tag. The appropriate question tag to be added is do we, have we, haven't we idantu baralla because it is a negative. Tag must be affirmative. ಇದು ಬರಲ್ಲ, ಇದು ಬರಲ್ಲ, ಇದು ಬರ್ತು, ಇದು ಬರ್ತು. ನಿಮಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್, ನಮ್ಮ ಟೀಚರು ನಾವೇನು ಗ್ರಾಮರ್ ಕಲ್ತೀವಲ್ಲ ಸರ್, ಅವರು ಇದು ಬರ್ತೈತಿ ಇದು ಬರ್ತೈತಿ ಅಂತ ನಮಗೆ ಕಲಿಸಿದ್ರು. ಯಾಕಂದ್ರೆ ಮೇನ್ ಹೊರಬಾಗಿ ಬಂದೈತಿ ಹ್ಯಾವ್ ಅಂತೇಳಿ. ಇಲ್ಲಿ ಕೇಳ್ಕೊ, ಇಲ್ಲಿ ಹೇಳ್ತೀನಿ ನಿಮಗೆ ನಾನು. ವಿ ಹ್ಯಾವ್ ಇಲ್ಲಿ ಬಂದು ಡಿವಿಯೇಷನ್ ಆಗ್ತೈತಿ. ಎ ಬಿಗ್ ಹೌಸ್. ವಿ ಹ್ಯಾವ್ ಡ್ರಂಕ್ ಕಾಫಿ. ಗೊತ್ತಿರಲಿ ನಮಗೆ ಇದ್ರ ಬಗ್ಗೆ. ಇಲ್ಲೇ ಹ್ಯಾವ್ ಬಂದಾಗ ಮುಂದೊಂದು ಪಾಸ್ಟ್ ಪಾರ್ಟಿಸಿಪಲ್ ಬರಲಿಲ್ಲ ಅಂತಂದ್ರೆ ಇದು ಮೇನ್ ವರ್ಬ್. ಹ್ಯಾವ್ ಬಂದು ಒಂದು ಪಾಸ್ಟ್ ಪಾರ್ಟಿಸಿಪಲ್ ಬಂದೈತೆ ಅಂದ್ರೆ ಇದು ಹೆಲ್ಪಿಂಗ್ ವರ್ಬ್. ವಿದ್ಯಾರ್ಥಿಗಳೇ, ಮೇನ್ ವರ್ಬ್ ಆಗಿ ಬಂದಾಗ ಕ್ವಶನ್ ಟ್ಯಾಗ್ ಡೂ ಯೂಸ್ ಮಾಡ್ಬೇಕ್ರಿ. ಡೂ, ಡಸ್, ಡಿಡ್ ಯೂಸ್ ಮಾಡ್ಬೇಕ್ರಿ. ಹೆಲ್ಪಿಂಗ್ ವರ್ಬ್ ಆಗಿ ಬಂದಾಗ ಡೆಫಿನೆಟ್ಲಿ ಇದೇನದ ಹ್ಯಾವ್ ಐತೆ ಆ ಹ್ಯಾವ್ನ ಯೂಸ್ ಮಾಡಬೇಕು. ಒಂದು ಸ್ವಲ್ಪ ಹೇಳೇನಿಲ್ಲ ಅಲ್ಲೇ. We have a big house. We have drunk coffee. ಇಲ್ಲೇ ಹ್ಯಾವ್ ಮೇನ್ ಹೊರಬೈತಿಲ್ಲೋ, ಇಲ್ಲೇ ಡೋಂಟ್ ವಿ ಅನ್ಬೇಕ್ರಿ. ಇಲ್ಲಿ ಹ್ಯಾವ್ ಹೆಲ್ಪಿಂಗ್ ಹೊರ ಬೈತಿಲ್ರಿ. ಹೆಲ್ಪಿಂಗ್ ಹೊರ ಬಂತ ಹೆಂಗೆ ಗೊತ್ತಾಗ್ತೈತಿ? ಮುಂದೊಂದು ಮತ್ತೊಂದು ಹೊರ ಬರ್ತೈತಿ. ವಿ ಹ್ಯಾವ್ ಡ್ರಂಕ್, ವಿ ಹ್ಯಾವ್ ಈಟನ್, ವಿ ಹ್ಯಾವ್ ಸಂಗ್, ವಿ ಹ್ಯಾವ್ ಗಾನ್, ವಿ ಹ್ಯಾವ್ ಸೋಲ್ಡ್ ಅಂತೇಳಿ. ಇಲ್ಲಿ ಹ್ಯಾವ್ ಬಂದ್ಮೇಲೆ ಮತ್ತೊಂದು ಏನಾರು ಮೇನ್ ಹೊರ ಬೈತೇನೋ? ಇಲ್ಲ. ಅಂದ್ರೆ ಇದು ಹೊಂದಿರ್ಬೇಕೆಂದು ತೋರಿಸುವಂತ ಮೇನ್ ಹೊರ್ಬ್. ಇದು ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬಂದಿರುವಂತ ಹೆಲ್ಪಿಂಗ್ ವರ್ಬ್. ಇದು ಮೇನ್ ಹೊರ್ಬ್. ಮೇನ್ ಹೊರಬಾಗಿ ಬಂದಾಗ ಟ್ಯಾಗ್ ಈ ತರ ಇರಬೇಕು. ಡೂ ಅಂತ ಒಂದು ಅಡಿಷನಲ್ ತಗೋಬೇಕು. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ತರ ಟ್ರೀಟ್ ಮಾಡ್ಬೇಕು ಇದನ್ನ. ಅದೇ ಹೆಲ್ಪಿಂಗ್ ಹೊರಬಾಗಿ ಬಂದಾಗ ಇದೇ ಹೆಲ್ಪಿಂಗ್ ಹೊರಬ ತೊಗೊಂಡ್ಬಿಡ್ಬೇಕು. ಹ್ಯಾವಂಟ್, ಕುಯ್ ಅಂತ ಮಾಡ್ಬೇಕು. ಗೊತ್ತಿರ್ಲಿ ಮಗ. ನಮ್ಮ ಸರ್ ಏನ್ ಹೇಳ್ತಿದ್ರು ಹೇಳ್ತೇನೆ ನೋಡ್ರಿ. ನಮ್ಮ ಸರ್ ಈ ತರ ಇತ್ತಂದ್ರ ಅಂದ್ರೆ ಮೇನ್ ಹೊರಬಾಗಿ ಬಂದಾಗ ಇಲ್ಲೊಂಚೂರು ಇಲ್ಲಿ ತಗೊಂತೀನಿ ನೋಡ್ರಿ. ವಿ ಹ್ಯಾವ್ ಎ ಬಿಗ್ ಹೌಸ್ ಅಂತ ಐತಿ, ಹೌದಲ್ಲ? ವಿ ಹ್ಯಾವ್ ಎ ಬಿಗ್ ಹೌಸ್. ಇದನ್ನ ಇಂಟ್ರಾಗೇಟಿವ್ ನಮ್ಮ ಸರ್ ಹೆಂಗೆ ಕಲಿಸ್ತಿದ್ರು ಅಂದ್ರ ಹ್ಯಾವ್ ವಿ ಎ ಬಿಗ್ ಹೌಸ್ ಹಿಂಗತೆ ಮಾಡ್ಬೋದು. ಇಲ್ಲಕ್ಕಂದ್ರ ಡೂ ವಿ ಹ್ಯಾವ್ ಎ ಬಿಗ್ ಹೌಸ್ ಅಂತ ನಮ್ಮ ಸರ್ ಕಲಿಸ್ತಿದ್ರು. ಇದಕ್ಕೆ ನಮ್ಮ ಸರ್ ಅಮೇರಿಕನ್ ಸ್ಟೈಲು ಅಂತಿದ್ರು, ಇದಕ್ಕೆ ಬ್ರಿಟಿಷ್ ಸ್ಟೈಲು ಅಂತಿದ್ರು. ಇತ್ತೀಚಿನ ದಿನಮಾನದೊಳಗ ಇದು ಬ್ಯಾಡ್ ಅಂತ.
ಯಾವ ಮೇನ್ ಹೊರಬಾಗಿ ಬಂತು ಅಂದ್ರೆ ವಿ ಹ್ಯಾವ್ ಎ ಬಿಗ್ ಹೌಸ್ ಮೇನ್ ಹೊರಬಾಗಿ ಬಂದ್ರೆ ಇಂಟರಾಗೇಟಿವ್ ಮಾಡೋದಾಗ್ಲಿ ಕ್ವಶನ್ ಟ್ಯಾಗ್ ಹಾಕೋದಾಗ್ಲಿ ಇದನ್ನ ತಗೋಬ್ಯಾಡ್ರಿ ಇದನ್ನ ತಗೊಳ್ರಿ ಅಂತಾರ. ಬಟ್ ನಮ್ಮ ಸರ್ ನಮ್ಗೆ ಹಿಂಗೆ ಕಲಿಸ್ಯಾರ. ವಿ ಹ್ಯಾವ್ ಎ ಬಿಗ್ ಹೌಸ್, ಹ್ಯಾವ್ ವಿ ಎ ಬಿಗ್ ಹೌಸ್. ಆದ್ರೆ ವಿ ಹ್ಯಾವ್ ಡ್ರಂಕ್ ಕಾಫಿ ಬಂದಾಗ ಹ್ಯಾವ್ ವಿ ಡ್ರಂಕ್ ಕಾಫಿ ಆಗ್ತೈತಿ. ಹೆಲ್ಪಿಂಗ್ ಹೊರಬಾಗಿ ಬಂದಾಗ ಹ್ಯಾವ್ ವಿ ಡ್ರಂಕ್ ಕಾಫಿ. ಮೇನ್ ಹೊರಬಾಗಿ ಬಂದಾಗ ಹ್ಯಾವ್ ವಿ ಎ ಬಿಗ್ ಹೌಸ್ ಮಾಡ್ಬೋದು, ಡೂ ವಿ ಹ್ಯಾವ್ ಎ ಬಿಗ್ ಹೌಸ್ ಮಾಡ್ಬೋದು. ಅದ ಬೇಸ್ ಮೇಲೆ ಕ್ವಶನ್ ಟ್ಯಾಗ್ ಆ್ಯಡ್ ಮಾಡೋದಾದ್ರೆ ನಮ್ಮ ಸರ್ ಹೇಳಿದ ಪ್ರಕಾರ ವಿ ಹ್ಯಾವಂಟ್ ಬಂದಾಗ ಹ್ಯಾವ್ ವಿ ಆಗ್ತೈತಿ. ಮಾಡರ್ನ್ ಈಗ ಇತ್ತೀಚೆಗೆ ಇವು ಸ್ವಲ್ಪ ಇದು ನಡೆದೈತಿ ಸದ್ಯಕ್ಕನ ಒಂಚೂರು ಸ್ವಲ್ಪ ಕಾಂಟ್ರವರ್ಷಿಯಲ್ ಐತಿದು ಸದ್ಯಕ್ಕನ. ನಾನು ಮೊದಲು ಇದನ್ನು ಕಲಿಸ್ತಿದ್ದೆ, ಬಟ್ ಇತ್ತೀಚೆಗೆ ಭಾಳ ಜನ ಇದನ್ನು ಪ್ರಿಫರ್ ಮಾಡ್ಲಿಕ್ಕತ್ತಾರ. ನನಗೂ ಸ್ವಲ್ಪ ಒಂಚೂರು ಯಾಕೋ ಸರದ ಬಿಡ್ಲೇನೋ ಹಿಂದಕ್ಕೆ ಅಂತ ಅನಿಸ್ತದ. ನಮ್ಮ ಸರ್ ಹೇಳ್ತಿದ್ರು ಇದು ಕೂಡ ಕರೆಕ್ಟು ಅಂತ ಹೇಳಿ. ನಮ್ಮ ಸರ್ ಹೇಳಿದ ಪ್ರಕಾರ ವಿ ಹ್ಯಾವ್ ಎ ಬಿಗ್ ಹೌಸ್, ಹ್ಯಾವ್ ವಿ ಎ ಬಿಗ್ ಹೌಸ್, ಡೂ ವಿ ಹ್ಯಾವ್ ಎ ಬಿಗ್ ಹೌಸ್ ಎರಡೂ ರೀತಿ ಮಾಡಕ್ಕೆ ಬರ್ತಂದ್ರೆ ಕ್ವಶನ್ ಟ್ಯಾಗ್ ಎರಡೂ ಕರೆಕ್ಟ್ ಆಗುತ್ತೆ. ಇದು ಅಮೇರಿಕನ್ ಸ್ಟೈಲ್ ಪ್ರಕಾರ, ಇದು ಬ್ರಿಟಿಷ್ ಸ್ಟೈಲ್ ಪ್ರಕಾರ. ಆದ್ರೆ ಭಾಳ ಜನ ಇವತ್ತಿದು ಬ್ಯಾಡ್ ಅಂತಾರ್ರಿ, ಇದನ್ನ ಪ್ರಿಫರ್ ಮಾಡ್ತಾರ. ಹಿಂಗೈತಿ ಸತ್ಯ. ನೆಕ್ಸ್ಟ್ ಹೋಗ್ತೀನಿ. ಆದ್ದರಿಂದ ಇದನ್ನು ಮಾಡಿಬಿಡೋದು ಸೂಕ್ತ. ನಮ್ಮ ಸರ್ ಇದನ್ನು ಮಾಡಿಸ್ಯಾರ, ನಾವು ಇದನ್ನು ಮಾಡೀವ್ರಿ. ಇದನ್ನು ಕಲಿಸಿನ 18, 20, 30 ವರ್ಷ ಕಲಿಸೇನೆ. ಈ ಒಂದು 2-3 ವರ್ಷದೊಳಗೆ ತಕರಾರು ಅಂದ್ರೆ ಏನು, ಸುಮ್ಮಗ ಕಾಂಟ್ರವರ್ಷಿಯಲ್ ಇಲ್ಲ, ಅದು ಬರ್ಲಿಕ್ಕಿಲ್ಲ, ಇದು ಮಾಡಬೇಕು, ಹೀಗೆಲ್ಲ ನಡೆದವ. ಮತ್ತು ಅದಕ್ಕೆ ಎರಡೂ ಹೇಳಿಬಿಟ್ಟೆ ನಿಮ್ಗೆ. ಒಂಚೂರು ನಿಮ್ಮ ಸರ್ ಏನು ನಿಮ್ಗೆ ಏನು ಇಂಗ್ಲೀಷ್ ಹೇಳ್ತಿರ್ತಾರಲ್ಲ ಅವ್ರು ಕೇಳಿ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ಕೊಂಬಿಡ್ರಿ. ನಾವೊಂದು ವಿಡಿಯೋ ನೋಡಿದ್ದೀನಿ ರೀ, ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಅಥವಾ ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಅಂತೇಳಿ. ಅವರು ಹಿಂಗೆ ಹೇಳಿದ್ರು ಸರ್, ಮತ್ತೇನೋ ಏನು ಮಾಡೋದು ಸರ್, ಕ್ವಶನ್ ಟ್ಯಾಗು ಇದು ಮಾಡೋದು ಈ ಥರ ಮೇನ್ ಹೊರ ಬಿದ್ದರೆ ಟು ಹ್ಯಾವ್ ಮೇನ್ ಹೊರಬಾಗಿ ಬಂದಿದ್ರೆ ಡೂ ಹಾಕಬೇಕು, ಅನ್ನೋದನ್ನು ಹಿಂಗೆ ಮಾಡಬಿದ್ರೆ ನಡೀತೈತೆ. ಇನ್ನು ನಿಮ್ಮ ಸರ್ನ ಒಂದು ಸ್ವಲ್ಪ ಕೇಳಿಕೊಂಡು ಆದರೆ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಂಬಿಡ್ರಿಪ್ಪ. ನಾವು ಸ್ವಲ್ಪ ಎಲ್ಲ ಈಗ ಯಾಕಂದರೆ ಇದೊಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಐತಿ. ನಮ್ಮ ಸರ್ ದೊಡ್ಡ ಸರ್, ಅವರು ಭಾಳ ದೊಡ್ಡ ಸರ್ ಅವರು. ಅವ್ರ ಕೈಯಾಗ ಕಲ್ತೀವಿ ನಾವು, ಅವರು ಸಾಮಾನ್ಯ ಇಲ್ಲ, ಮತ್ತು ಅವ್ರು ಕಲಿಸಿದ ಕರೆಕ್ಟ್ ಐತಿ. ಬಟ್ ಇತ್ತೀಚಿನ ದಿನಮಾನದೊಳಗೆ ಒಂಚೂರು ಇದಕ್ಕೆ ಒಂದಿಷ್ಟು ಕಾಂಟ್ರವರ್ಸೀಸ್ ಬರ್ಲಿಕ್ಕತ್ತವ. ಹಂಗಾಗಿ ಇದಂತ ಏನು ಪ್ರಾಬ್ಲಮ್ ಇಲ್ರಿ, ಮಸ್ತ್ ಐತಿ ಇದು ಮಾಡಿಬಿಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ಹಂಗೆ ಇದ್ರ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದ್ರ ಮ್ಯಾಗ ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಫರ್ದರ್. ನಾನು ಕ್ಲಾರಿಫಿಕೇಶನ್ ನನ್ನ ಮನಸ್ಸಿನಿಂದೆಲ್ಲ ಹೇಳಿಬಿಟ್ಟೆ ನಿಮ್ಗೆ. ಮತ್ತೇನು ನಿಮ್ಮಿಂದ ನನಗೆ ಇದನ್ನು ನಾ ಕೇಳಕ್ಕೆ ಇಷ್ಟ ಇಲ್ಲ. ನನಗೆ ಗೊತ್ತೈತದ, ಸುಮ್ಮ ಇದು ಮಾಡಿಬಿಡು. ಬೇರೆ ಏನಾರು ಗೊತ್ತಾಗ್ಲಿಕ್ಕಂದ್ರೆ ಕೇಳ್ರಿ, ಆನ್ಸರ್ ಮಾಡ್ತೀನಿ. Number 4, Radhika as a senior teacher dash the charge of principal. ಇದು ಹೆಂಗಿರುತ್ತಂದ ಫ್ರೆಂಡ್, ಇದು ಫ್ರೇಸಲ್ ಹೊರಬು ತುಂಬೋದು ಇರ್ತದ. ನಾನು ನೋಡಿದೆ ಮೀನಿಂಗ್, 4ಗಳು ಮೀನಿಂಗ್ ನೋಡಿದೆ ನಾನು. ಇದಂತೂ ಗೊತ್ತಿತ್ತು, ಇದು ಗೊತ್ತಿತ್ತು, ಇದು ಗೊತ್ತಿದ್ದಿಲ್ಲ, ಇದು ಗೊತ್ತಿದ್ದಿಲ್ಲ. ಫ್ರೇಸಲ್ ಹೊರಬ ನನಗೂ ಕಾಣಿಸ್ತದ, ಪ್ರಿಪೋಸಿಷನ್ ಕಾಣಿಸ್ತೈತಿ, ಫ್ರೇಸಲ್ ಹೊರಬ್ ಕಾಣಿಸ್ತದೆ ನನಗೆ. ಫ್ರೇಸಲ್ ಹೊರಬು ಸ್ವಲ್ಪ ಕಾಣಿಸ್ತೈತಿ ರೀ. ಇದು ಟೇಕ್ ಇನ್ ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ಅಂತೇಳಿ, ಟೇಕ್ ಇನ್ ಟು ಅಂದ್ರೂ ಅಂಡರ್ಸ್ಟ್ಯಾಂಡ್ ಅಂತೈತಿ. ನಾನು ನೋಡಿದೆ ಗೂಗಲ್. ಟೇಕ್ ಆಫ್ ಅಂದ್ರೆ ಅಪೋಸಿಟ್ ಆಫ್ ಲ್ಯಾಂಡಿಂಗ್ ರೀ. ಇದೇನು ಲ್ಯಾಂಡಿಂಗ್ ಫ್ಲೈಟ್ ಟೇಕ್ ಆಫ್ ಆಗ್ತೈತಲ್ಲ, ಲೀವ್ ದ ಗ್ರೌಂಡು ಫಾರ್ ಫ್ಲೈಟ್ ಅಂತೇಳಿ, ಇದು ಟೇಕ್ ಆಫ್. ಟೇಕ್ ಓವರ್ ಅಂತ ಬಂತು ಒಂದು. ಟೇಕ್ ಓವರ್ದ ಮೀನಿಂಗು ಏನಾತಂತಂದ್ರೆ, ಟೇಕ್ ಓವರ್ದ ಮೀನಿಂಗು ರಿಪ್ಲೇಸ್ ಅಂತ ಆಗ್ತೈತಿ. ಟೇಕ್ ದ ಚಾರ್ಜ್ ಅಂತ ಆಗ್ತೈತಿ. ರಿಪ್ಲೇಸ್, ಅವ್ರು ಹೋದ ನಂತರ ಹಿ ಟುಕ್ ದ ಚಾರ್ಜ್ ಆಫ್ ಹಿಸ್ ಡಿಸೆಂಡೆಂಟ್ ಅಂತ ಹಿಂಗೇನ ಬಂತ್ರಿ. ಅದ್ರ ನೋಡಿದ್ದೆ ನಾನು, ನನ್ ಬರ್ತಾ ಇಲ್ಲ ಸೆಂಟೆನ್ಸ್. ಇದು ಕರೆಕ್ಟ್ ಆಗ್ತೈತ್ರಿ, ಇದು ಕರೆಕ್ಟ್ ಆಗ್ತೈತ್ರಿ. ಟೇಕ್ ಓವರ್ ಒಂಚೂರ ಗೂಗಲ್ ಸರ್ಚ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಬೇಡ. ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಕು.
ಟೇಕ್ ಓವರ್. Radhika, as a senior teacher, lecturer, took over the charge of the principal. Next, fifth, the players collided. Collide ಬಂದರೆ ಹಾಯ್ತಾರೆ ಹೆಂಗೊಬ್ಬರಿಗೊಬ್ಬರು ಹಾತ್ ಬಿಡೋದು. ಮೊನ್ನೆ ಒಂದು 2020 ಮ್ಯಾಚ್ನಲ್ಲಿ ಸರಿಯಾಗಿ ನೆನಪಿಲ್ಲ, ಒಂದು ಹಾಯ್ದರು, ಇವರು ಬಂದರು ಅವರು ಬಂದರು, ಬಟ್ ಕ್ಯಾಚ್ ಮಾಡಿದ್ರಿ, ಒಬ್ಬರ ಮೇಲೆ ಒಬ್ಬರು ಬಿದ್ದು ಬಿಟ್ರು. ಕ್ಯಾಚ್ ಮಾಡಿದ್ರು. ರೆಡ್ ಶರ್ಟ್ ಅವ್ರು ಸೌತ್ ಆಫ್ರಿಕಾ ಇರ್ಬೇಕಂತ ಅನ್ಸುತ್ತೆ ನನಗೆ. ಇಂಡಿಯನ್ ಸೋಲಿಸ್ತು ಆ ಸಲ, ಸೌತ್ ಆಫ್ರಿಕಾ ಅಂತ ಅನಿಸ್ತದೆ ನನಗದು, ಸರಿಯಾಗಿ ನೆನಪಿಲ್ಲ ನನಗೆ. ಹಾಗಾಗಿ ಅದು ಏನಾಯ್ತು ಅಂತಂದ್ರೆ ಕೊಲೈಡ್ ಅಂತ ಆಗ್ತೈತಿ. ಹಾಯೋದು ನಿಮಗೆ ಕೊಲೈಡೆಡ್ ಅಂತ ಬರ್ತಲ್ರಿ, ನಮಗೆ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಅಲ್ಲೆಲ್ಲಿ ಬರ್ತದ ಕೊಲೈಡೆಡ್. ಎಸ್, ಕೊಲೈಡೆಡ್ ಅಂತ ಬರ್ತದೆ ನೋಡ್ರಲ್ಲಿ, ವಿತ್ ಬರಬೇಕು. ನಾ ಅಲ್ಲಿ ಯಾಕೆ ಹುಡುಕ್ಲಿಕ್ಕೆ ಹೊಂಟೀನಿ, ನಿಮ್ಮ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಬರ್ತೈತಲ್ಲ, ಅಲ್ಲಿ ಬರ್ತೈತ್ರಿ. ಎಸ್, ವಿತ್ ಬರ್ತೈತ್ರಿ. ದ ಪ್ಲೇಯರ್ಸ್ ಪ್ರಿಪೊಸಿಷನ್ದಿಂದ ಬ್ಲ್ಯಾಂಕನ್ನು ಫಿಲ್ಅಪ್ ಮಾಡಬೇಕು. ವಿಲೇಜ್ ಕ್ರಿಕೆಟ್ ಮ್ಯಾಚ್ದೊಳಗೆ ಐತೆ ನೋಡ್ರಿ, ಅವರು ವಿಕೆಟ್ ಕೀಪರು ಅಲ್ಲೇ ನಿಂತಿರ್ತಾರ, ಅಲ್ಲೇ ಪ್ರೊಫೆಸರು, ಅಲ್ಲಿ ಒಬ್ರಿಗೊಬ್ರು ಕೊಲೈಡ್ ಆಗ್ತಾರಲ್ರಿ. ಎಸ್, ಬೀಳ್ತಾರ, ಸ್ಟಂಬಲ್ ಆಗ್ತಾರ, ಕೊಲೈಡ್ ಅಂತ ಐತೆ ನೋಡ್ರಿ. ಕೊಲೈಡೆಡ್ ವಿತ್ ಬರ್ಬೇಕು ಇದಕ್ಕೆ, ಕೊಲೈಡೆಡ್ ವಿತ್. ದ ಪ್ರಿಸನರ್ ಡ್ಯಾಶ್ ಫಾರ್ ದ ಫೈನಲ್ ವರ್ಡಿಕ್ಟ್. ಇದು ನಾನು ನೋಡಿನಿ ಇದನ್ನ ಸ್ಟೂಡೆಂಟ್ಸ್. ಇದು ಈಸ್ ಬ್ರಾಟ್ ಬರ್ತೈತ್ರಿ, ವಾಸ್ ಬ್ರಾಟ್ನು ಬರ್ತೈತ್ರಿ, ಹ್ಯಾಸ್ ಬ್ರಾಟ್ ಬರುವುದಿಲ್ಲ. ಯಾಕಂದ್ರೆ ಪ್ರಿಸರ್ನ ಹಿಡ್ಕೊಂಡ್ಬರ್ತಾರೆ, ತಾನೇ ಬರುವುದಿಲ್ಲ, ಅವ್ನು ತಗೊಂಡು ಬರ್ತಾರ. ಅಂದ್ರೆ ಪ್ಯಾಸಿವಸ್ ಆಗಬೇಕು. ಪ್ಯಾಸಿವಸ್ ಆಗ್ಬೇಕಂದ್ರೆ ಇಲ್ಲಿ ಹ್ಯಾಸ್ ಬೀನ್ ಬ್ರಾಟ್ ಬರಬೇಕಾಗಿತ್ತು. ಹ್ಯಾಸ್ ಬೀನ್ ಬ್ರಾಟ್ ಬಂದಿದ್ರೆ ಇದು ಬರ್ತಿತ್ತು. ಹ್ಯಾಸ್ ಬ್ರಾಟ್ ಅಂದ್ರೆ ಬರೋದಿಲ್ಲ, ಆಕ್ಟಿವ್ ವಾಯ್ಸ್ನಾಗ ಬರುವಂಥದ್ದು. ಬಟ್ ಇದು ಪ್ಯಾಸಿವ್ ವಾಯ್ಸ್ನಾಗ ಆಗ್ಬೇಕಾದದ್ದು. ಇದು ಕೂಡ ಅಷ್ಟೇ, ಹ್ಯಾಡ್ ಬ್ರಾಟ್ ಆಕ್ಟಿವ್ ವಾಯ್ಸ್ನಾಗ ಬರ್ತೈತಿ ಇದು. ಮತ್ತಿಲ್ಲೇ ಇದು ಪ್ಯಾಸಿವ್ ವಾಯ್ಸ್ನಾಗ ಇರ್ತೈತಿ. ಇದು ತರಲ್ಪಡ್ತಾನವ. ಮತ್ತು ಇದು ಬರ್ಬೇಕಂದ್ರೆ ಇಲ್ಲಿ ಬೀನ್ ಬರಬೇಕು. ಇದು ಬೀನ್ ಇಲ್ಲ ಅಂದ್ರೆ ಇದು ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ. ಇದು ಬರ್ತೈತಿ, ಇದು ಬರ್ತೈತಿ. ಎರಡು ಹೆಂಗೆ ಬರ್ತಾವ್ರಿ? ಬರ್ತಾವಲ್ರಿ, ಎರಡು ಯಾಕೆ ಬರೋದಿಲ್ಲ ಹೇಳ್ರಿ? ಎರಡೂ ಬರ್ತೈತಿ. ಎಲ್ಲ ಟೆನ್ಸ್ ಪ್ರೆಸೆಂಟ್ ಮಾಡು, ಪಾಸ್ಟ್ ಮಾಡು ಅಂತೇಳಿ. Is it said anywhere in the sentence? No, not at all. So the sentence may be formed in present or in past. If we want to make this sentence in present, is brought. If we want to make this sentence into past, was brought. Both are correct. ಏನು ಆರಾಮಾಗಿ ಹೇಳ್ರಲ್ಲ ನೀವ್ರಿ. ದ ಪ್ರಿಸನರ್ ಈಸ್ ಬ್ರಾಟ್ ಫಾರ್ ದ ಫೈನಲ್ ವರ್ಡಿಕ್ಟ್. ಇವತ್ತೇನಾದ್ರು ಈಗ ಒಂದ್ ವೇಳೆ ಟುಡೇ ಅಂತಿತ್ತು ಅಂತೀರಿ, ಇಲ್ಲಿ ಒಂದ್ ವೇಳೆ ವರ್ಡ್ ಈ ತರ ಇತ್ತಂದ್ರೆ ಈಸ್ ಬ್ರಾಟೇ ಬರ್ತಿತ್ತು, ವಾಸ್ ಬ್ರಾಟ್ ಬರ್ತಿರ್ಲಿಲ್ಲ. ಅಂದ್ರೆ ಎಸ್ಟರ್ಡೇ ಏನಾದರೂ ಇದ್ದಿದ್ದಾರೆ ವಾಸ್ ಬ್ರಾಟೇ ಬರ್ತಿತ್ತು, ಈಸ್ ಬ್ರಾಟ್ ಬರ್ತಿರ್ಲಿಲ್ಲ. ಇದು ಯಾವುದೂ ಇಲ್ಲ ಅಂದಾಗ ಡಿಸಿಷನ್ ಮಾಡ್ರಿ ನೀವೇ ಏನು ಬರ್ತಂತ ಹೇಳಿ. ಎರಡೂ ಬರ್ತೈತ್ರಿ. ಎನಾಲಜಿ ಅದ, ಇದು ರಿಲೇಷನ್ನು. ಡಿಸೀಸ್, ಪೆಥಾಲಜಿಸ್ಟ್ ನನಗೆ ಟಫ್ ಆಯ್ತು ರೀ ಇದ್ರ. ಇದು ನನಗೆ ಗೊತ್ತೇನಾಗಲಿಲ್ಲ. ನಿಮ್ಮದು 10th ಇಂಗ್ಲೀಷ್ ನಮ್ಮ ಲೆಸನ್, ಯಾವುದೋ ಒಂದು ಲೆಸನ್ ಮುಗಿದ ಮೇಲೆ ಒಂದು ಲಿಸ್ಟೇ ಕೊಟ್ಟಾರ ನೋಡ್ರಿ. ಲೂಯಿ ಪಾಶ್ಚರ್ ಆದಮೇಲೆ ಐತೋ ಏನೋ, ನನಗೆ ಸರಿಯಾಗಿ ಸ್ವಲ್ಪ ನೆನಪಿಲ್ಲ. ನೋಡ್ಕೊಳ್ರಿ. ಡಿಸೀಸು ಈ ಥರ ಕೊಟ್ಟಾರ. ನಾನು ಕನ್ಫರ್ಮ್ ಡಿಕ್ಷನರಿ ಗೂಗಲ್ ಸರ್ಚ್ ಮಾಡಿಕೊಂಡು ನೋಡಿಕೊಂಡೆ. ಡಿಸೀಸ್, ಪ್ಯಾಥಾಲಜಿಸ್ಟು, ಓಲ್ಡ್ ಏಜ್, ಇದಕ್ಕೊಂದು ಸೈನ್ಸ್ ಅದಾರೆ. ಓಲ್ಡ್ ಏಜ್ ಸ್ಟಡಿ ಮಾಡ್ತಕ್ಕಂಥದ್ದೊಂದು ಜೆರಿಯಾಟ್ರಿಕ್ ಅಂತ ಹೇಳಿ, ಜೆರಿಯಾಟ್ರಿಕ್ ಅಂತ ಒಂದು ವರ್ಡ್ ಐತದ. ನಾನು ಹುಡುಕಿ ತಕೊಂಡು, ನನಗೆ ಗೊತ್ತಿರಲಿಲ್ಲ, ಅದು ಮೆಡಿಕಲ್ ವರ್ಡ್ ಆಗ್ತದಲ್ಲ, ನನಗೆ ಗೊತ್ತಿರಲಿಲ್ಲ. ಜೆರಿಯಾಟ್ರಿಕ್ ಅಂತ ಒಂದು ವರ್ಡ್ ಐತೆ, ಜೆರಿಯಾಟ್ರಿಕ್ ಪ್ಯಾಥಾಲಜಿ ಅಂತ. ಜೆರಿಯಾಟ್ರಿಕ್ ಅಂತ ಸಾಕಾಗ್ತೈತೆ ಅಂತ ಅನ್ಕೋತೀನಿ. ಓಲ್ಡ್ ಏಜ್ ಡಿಸೀಸ್ ಸ್ಟಡಿ ಮಾಡ್ತಕ್ಕಂಥದ್ದು ಪ್ಯಾಥಾಲಜಿ. ಓಹೋ, ಪ್ಯಾಥಾಲಜಿಸ್ಟ್ ಅಂತ ಐತಲ್ರಿ ಇದು.
ನಾವು ಜೆರಿಯಾಟ್ರಿಸ್ಟ್ ಅಂತ ಮಾಡ್ಬೇಕಾಗ್ತಂದಂಗೆ ಆಯ್ತು ಅದನ್ನು. ಯಾಕಂದರೆ ಪರ್ಸನ್ ಹೂ ಸ್ಟಡೀಸ್, ಈಗ ಪ್ಯಾಥಾಲಜಿ ಅಂತಿದ್ದಿದ್ರೆ ಜೆರಿಯಾಟ್ರಿಕ್ ಅಂತ ಆಗ್ತಿತ್ತು. ನಾವು ಮಿಸ್ಟೇಕ್ ಮಾಡಿದ್ನಲ್ಲ, ನೋಡ್ಲಿಲ್ಲ ನೋಡ್ರಿ ಕಾಳಜಿಯಿಂದ. ಡಿಸೀಸ್ ಪ್ಯಾಥಾಲಜಿಸ್ಟ್ ಅಂತ ಐತಿ, ಹುಷಾರಾಗಿದ್ದು. ಅಂದರೆ ಎ ಪರ್ಸನ್ ಹೂ ಸ್ಟಡೀಸ್ ಇದು. ಮತ್ತು ಎ ಪರ್ಸನ್ ಹೂ ಸ್ಟಡೀಸ್ ಓಲ್ಡ್ ಏಜ್ ಡಿಸೀಸಸ್ ಅಂತ ನಾವು ಜೆರಿಯಾಟ್ರಿಸ್ಟ್ ಅಂತ ಆಗ್ಬೋದು ಅಂತ ನನಗೆ ಗೊತ್ತಿಲ್ಲ. ಈಗ ನನಗೆ ಅರಿವಿಗೆ ಬಂತಿದ್ದು. ಒಂದು ಕ್ಷಣ ನಾನು ನೋಡಬೇಕಾಗುತ್ತಾ ಫ್ರೆಂಡ್, ನೋಡಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಟ್ರಿಸಿಯನ್ ಅಂತೈತಿ, ಎರಡು ವರ್ಡ್. ನನಗೆ ಡೌಟ್ ಇತ್ತದು. ಇದಕ್ಕೆ ನಾವೇನು ಮಾಡೋಣ, ಜೆರಿಯಾಟ್ರಿಕ್ ಫಿಸಿಷಿಯನ್ ಅಂತ ನನಗೆ ಸೇರ್ಸಾಕ್ ಬರ್ತೈತಿ. ಎಸ್, ಈ ಥರ ಮಾಡ್ರಿ, ಜೆರಿಯಾಟ್ರಿಕ್ ಫಿಸಿಷಿಯನ್ ಹಿಂಗಾರ ಮಾಡ್ರಿ. ಆರ್ ಇದು ನಿಮ್ಗೆ ಗೊತ್ತಾಗ್ತಿಲ್ಲ, ಇದು ಫಿಸಿಷಿಯನ್, ಇದು ವರ್ಡ್ ಫಿಸಿಷಿಯನ್ ಹಿಂಗಾರ ಇರಲಿ. ಇಲ್ದಿದ್ರೆ ಏನೊಂದು ಜೆರಿಯಾಟ್ರಿಷಿಯನ್ ಅಂತದ ರೀ, ಜೆರಿಯಾ ಟ್ರಿಸಿಯನ್ ಅಂತ ಒಂದು ವರ್ಡ್ ಅದ, ಇದನ್ನಾರ ಯೂಸ್ ಮಾಡ್ರಿ. ಜೆರಿಯಾಟ್ರಿಕ್ ಫಿಸಿಷಿಯನ್, ಜೆರಿಯಾಟ್ರಿಷಿಯನ್ ನನಗೆ ಗೊತ್ತಿರಲಿಲ್ಲ ರೀ, ಗೂಗಲ್ ಸರ್ಚ್ ಮಾಡ್ಕೊಂಡು ನೋಡಿದೆ ನಾನು. ಸರಿ, ನೆಕ್ಸ್ಟ್ ಬರ್ತೀನಿ. ಇದೇನಾಗ್ತದ, ರಿಲೇಷನ್ ಏನಿದೆ ಇದು, ದಿಸ್ ಈಸ್ ದ ಪರ್ಸನ್ ಹೂ ಸ್ಟಡೀಸ್ ಇಟ್, ದಿಸ್ ಡಿಸೀಸ್ ದ ಪರ್ಸನ್ ಹೂ ಸ್ಟಡೀಸ್ ದಿಸ್ ರಿಲೇಷನ್ ಈಸ್ ದೇರ್. What relation is there between these two words? Pale, pale. Pronunciation is same, but meaning and spelling are different. They are called homophones. It means that we have to write the homophone of this word, die, meaning pass away. A word having got a different spelling and different meaning, but giving the same pronunciation is, dy, die. Die, here die. Okay. Spelling is different, meaning is also different, but pronunciation is same. So such words are called homophones. Potent, powerful, same meaning. ಅಂದರೆ ಸಿನೋನಿಮ್ ಇದು, ಸಿನೋನಿಮ್ಸ್. ಪೊಟೆಂಟ್, ಪವರ್ಫುಲ್ ಸಿನೋನಿಮ್ಸ್. ಇದ್ರ ಸಿನೋನಿಮ್ ಕೊಡ್ಬೇಕು ನಾವು ರೀ. ಇದ್ರ ಸಿನೋನಿಮ್ ಇದನ್ನು ಕೂಡ ಡಿಕ್ಷನರಿ ತೆಗೆದು ನೋಡ್ಕೊಂಡೆ ನಾನು. ಇದರದು ಸ್ಟಿಮುಲಸ್ ಅಂಥೇಳಿ ಆಗ್ತೈತಿ. ಫೋರ್ಸ್ ರೀ, ಫೋರ್ಸ್ ನಡೀತೈತ್ರಿ. ಸ್ಟಿಮುಲಸ್, ಇಂಪಲ್ಸ್, ಆರ್ ಬೂಸ್ಟ್. ಡಿಕ್ಷನರಿ ಒಳಗೆ ಸಿನೋನಿಮ್ಸ್ ಕೊಟ್ಟಾರಿ ಈ ತರಹ. ಯಾವುದಾದ್ರೂ ಬರೀ, ನೀವು ಸೈನ್ಸ್ ಹುಡುಗರಾಗಿದ್ದರೆ ನಿಮಗೆಲ್ಲ ಅರ್ಥ ಆಗ್ತೈತಿ. ಇದು ಮೊಮೆಂಟಮ್ ಅಂದ್ರೆ ಸ್ಪೀಡ್ ಅಂತಲೂ ಹೇಳ್ತೇವ್ರಿ, ಫೋರ್ಸ್ ಅಂತ ಹೇಳ್ತೀವ್ರಿ. ಬಟ್ ದ ಮೊಮೆಂಟಮ್ ಆಫ್ ದಿ ಎಲಿಕ್ಸಿರ್ ಆಫ್ ಲೈಫ್ದೊಳಗೆ ಬರ್ತೈತೆ ನೋಡ್ರಿ. ಸೊ ಸಿ.ವಿ. ರಾಮನ್ ಅವ್ರ ಲೆಸನ್ ಅದಲ್ಲ, ಎಲಿಕ್ಸಿರ್ ಆಫ್ ಲೈಫ್. ಮೊಮೆಂಟಮ್, ಆಸ್ ವಾಟರ್ ಗೋಸ್ ಆನ್ ಗೆಟಿಂಗ್ ಇಟ್ಸ್ ಮೊಮೆಂಟಮ್, ಇಟ್ ಗೋಸ್ ಆನ್
ಡ್ಯಾಮೇಜಿಂಗ್ ಮೋರ್ ಆ್ಯಂಡ್ ಮೋರ್ ಟು ದ ಸಾಯಿಲ್ ಬರ್ತಲ್ಲ. ಸ್ಟಿಮ್ಯುಲಸ್, impulse, boost, force, can use any of such words. Confident, confidence, what relation is there? ADJ, noun form. Adjective, noun. So it is adjective. We have to give the noun form. Intelligent, intelligence, noun form. Okay. Yes. Change the voice of the sentence. The mason is building the wall. Mason, a person who builds buildings. Is building, present continuous tense. The wall, object. Take object in the beginning. The wall. Singular number. Which tense is the sentence in present continuous tense? So, yamis are being. The wall is being. Past participle of this word should be used in passive as you know. Build, either the past participle built. The wall is being built by the mason. Am I right? Okay. The wall is being built by the mason. Okay. 12th question. Frame a question to get underlined words as an answer. Saint Francis Xavier passionately. What is morality? Gandhi's lesson. Saint Francis Xavier passionately prayed. Yes, in this sentence, subject is underlined. When in a sentence, subject is underlined, it is very easy to frame question because you have to use only appropriate word for this, as it is a person, take who. But why is it easy? In yes, so for this word who is taken, and the remaining part of the sentence does not get any changes in its interrogative form. ಇದು ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಅಂತ ಐತಲ್ರಿ, ಅದ್ರ ಬದಲಾಗಿ ಹೂ ಹಾಕ್ರಿ, ಆ ವರ್ಡ್ ಕೈ ಬಿಟ್ರೆ ಮುಂದಿನ ವರ್ಡ್ಸ್ಗಳು ಎಲ್ಲಿಂದ ಯಾವ ರೀತಿಯಲ್ಲಿ ಎಲ್ಲಿವರೆಗೆ ಅದಾವ ಇದ್ದಕ್ಕಿದ್ದಂಗನ ಈ ಹೂಕ್ ಅದನ್ನ ಜೋಡಿಸ್ಬಿಡ್ಬೇಕ್ರಿ. ಲಾಸ್ಟ್ ಬಂದು ಇಂಟ್ರಾಗೇಟಿವ್ ಮಾರ್ಕ್ ಕೊಟ್ಟು ಬಿಟ್ರೆ ಫ್ರೇಮಿಂಗ್ ಕ್ವಶನ್ ಆಯ್ತು. ಈಗ ಒಂದು ತಿಳಿಸ್ಲೇನ್ರಿ, ಹೆಡ್ ಮಾಸ್ಟರ್ ಈಸ್ ದ ಪಿಲ್ಲರ್ ಆಫ್ ದ ಸ್ಕೂಲ್. ಹಿಂಗತಿ ಒಂದು ಕೊಟ್ಟಾರ, ಹೆಡ್ ಮಾಸ್ಟರ್ ಅಂಡರ್ಲೈನ್ ಮಾಡ್ಯಾರ. ಹೆಂಗ್ ಮಾಡೋದು ಸರ್? ಈಗ ಹೇಳಿದ್ಮೇಲೆ ಇದೇ ರೀತಿ ಮಾಡೋದು ನೋಡ್ರಿ. ಹೆಡ್ ಮಾಸ್ಟರ್ ಬದಲಾಗಿ ಹೂ ಹಾಕ್ರಿ, ಮುಂದಿನ ಪಾಠ ಇದಕ್ಕಿದ್ದಂಗೆ ನೋಡ್ರಿ ಇಟ್ಟು ಬಿಡೋದ್ರಿ. ಹೂ ಈಸ್ ದ ಪಿಲ್ಲರ್ ಆಫ್ ದ ಸ್ಕೂಲ್, ಫಿನಿಶ್ಡ್. ಇಷ್ಟ ಇರ್ತದೆ. ಹಾಗೇನಾದರೂ ಸಬ್ಜೆಕ್ಟ್ ಪರ್ಸನ್ ಇಲ್ಲದೆ ಒಂದೇನಾದರೂ ಥಿಂಗ್ ಇದ್ರೆ ಇಲ್ಲೊಂದು ಕೊಡ್ತೀನಿ ನೋಡ್ರಿ. ವಾಟರ್ ಈಸ್
ಬೆಟರ್ ಡ್ರಿಂಕ್. ಹಿಂಗೆ ಒಂದೇನು ಸೆಂಟೆನ್ಸ್ ತಗೊಂಡೆ ನಾನು. ವಾಟರ್ ಅಂಡರ್ಲೈನ್ ಮಾಡ್ತೇನೆ. ಇದು ಸಬ್ಜೆಕ್ಟ್, ಸೆಂಟೆನ್ಸ್ ಸಬ್ಜೆಕ್ಟ್, ಇದು ಸಬ್ಜೆಕ್ಟ್. ಆದರೆ ಇದು ಪರ್ಸನ್, ಇದು ನಾನ್ ಪರ್ಸನ್. ಪರ್ಸನ್ ಇದ್ದಾಗ ಹೂ ತಗೋ, ನಾನ್ ಪರ್ಸನ್ ಇದ್ದಾಗ ವಾಟ್ ತಗೋ. ಬಟ್ ಮುಂದಿನ ಸೆಂಟೆನ್ಸಿನ ಪಾರ್ಟ್ ಇದ್ದಕ್ಕಿದ್ದಂಗೆ ಜೋಡಿಸ್ಬಿಡ್ರಿ. ಏನು ಮಾಡ್ಲಿಕ್ಕೆ ಇಂಟ್ರೋಗೇಟ್ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ವಾಟ್ ಇದೊಂದೇನೋ ವರ್ಬ್ ಬಿಟ್ಟಾಗ ನೋಡ್ರಿ ನಾನಿಲ್ಲಿ. ವಾಟರ್ ಈಸ್ ಬೆಟರ್ ಡ್ರಿಂಕ್ ಬಿಟ್ಟಿದ್ದೆ ನಾನು, ವರ್ಡ್ ತಪ್ಪಾಗಿತ್ತು. ವಾಟರ್ ಈಸ್ ಬೆಟರ್ ಡ್ರಿಂಕ್, ವಾಟರ್ ಅಂಡರ್ಲೈನ್ ಆಗಿದೆ. ವಾಟ್ ಈಸ್ ಬೆಟರ್ ಡ್ರಿಂಕ್ ಹಿಂಗತೆ ಮಾಡೋದು ನೋಡಿ. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಗಾಂಧಿ ಈಸ್, ಗಾಂಧೀಜಿ ಈಸ್ ದ ಫಾದರ್ ಆಫ್ ಅವರ್ ನೇಷನ್. ಪೀಸ್ ಈಸ್ ಕಾಸ್ಟ್ಲಿ. ಪೀಸ್ ಅಂಡರ್ಲೈನ್ ಮಾಡ್ತೀನಿ, ಗಾಂಧೀಜಿ ಅಂಡರ್ಲೈನ್ ಮಾಡ್ತೀನಿ. ಎರಡೂ ಸಬ್ಜೆಕ್ಟಿನ ಸ್ಥಾನದಾಗ ಅದಾವೆ. ಇಂಟ್ರಾಗೇಟಿವ್ ಮಾಡಬಾರ್ದು ಇಂಥವನ್ನು. ಇಂಟ್ರಾಗೇಟಿವ್ ಮಾಡಬಾರ್ದು ಅಂದ್ರೆ ಏನು ಚೇಂಜ್ ಮಾಡಬಾರ್ದು, ಇದಕ್ಕಿದ್ದಂಗೆ ಇಟ್ಕೊಂಡ್ಬಿಟ್ರೆ ಇಂಟ್ರಾಗೇಟಿವ್ ಆಗ್ತವೆ. ಆದರೆ WH ವರ್ಡ್ ಅಷ್ಟೇ ಚೇಂಜ್ ಮಾಡೋದು. ಇಲ್ಲೂ ಪರ್ಸನ್ ಐತಲ್ಲ ಹೂ ತಗೋರಿ, ಇದು ಥಿಂಗ್ ಐತಲ್ಲ ವಾಟ್ ತಗೋರಿ, ಅಷ್ಟೇ ಚೇಂಜು. ಇದ್ರನ್ನು ಇದಕ್ಕಿದ್ದಂಗೆ ಇಟ್ಬಿಡ್ರಿಲ್ಲೇ, ಇದನ್ನು ಕೂಡ ಇದಕ್ಕಿದ್ದಂಗೆ ಇಟ್ಬಿಡ್ಬೇಕು. ಅಂದ್ರೆ ಸಬ್ಜೆಕ್ಟೇ ಅಂಡರ್ಲೈನ್ ಆದಾಗ ಇಂಟ್ರಾಗೇಟಿವ್ ಮಾಡಕ್ಕೆ ಹೋಗಬಾರ್ದು. ಪರ್ಸನ್ ಇದ್ರೆ ಹೂ ತಗೋರಿ, ನಾನ್ ಪರ್ಸನ್ ಇದ್ರೆ ವಾಟ್ ತಗೋರಿ, ಅದ್ರ ಮುಂದಿನ ಸೆಂಟೆನ್ಸ್ ಅದಕ್ಕೆ ಜೋಡಿಸ್ಬಿಡ್ರಿ. ಅದಕ್ಕೆ ಇದನ್ನ ಈಜಿ ಅಂತ ಹೇಳೋದು. ಚೇಂಜ್ ದ ಫಾಲೋವಿಂಗ್ ಅಸರ್ಟಿವ್ ಸೆಂಟೆನ್ಸ್ ಇಂಟು ಎನ್ ಎಕ್ಸ್ಕ್ಲಮೇಟರಿ ಒನ್. ಹೆಂಗ್ ಮಾಡ್ತೀರಿ ಇದನ್ನ? ದಿಸ್ ರೋಸ್ ಸ್ಮೆಲ್ಸ್ ವೆರಿ ಸ್ವೀಟ್. ಹೌ ಸ್ವೀಟ್. This rose smells. ಮಸ್ತ್ ಆಗ್ಬೇಕು ನೋಡ್ರಿ. ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊಡ್ಬೇಕಾಗ್ತದೆ. ಹೌ ಸ್ವೀಟ್ ದಿಸ್. ಕರೆಕ್ಟ್ ಐತ್ರಿ ಇದು, ಮತ್ತೇನು ಡೌಟ್ ಮಾಡ್ರಿ ನೀವ್ರಿ. ಹೌ ಸ್ವೀಟ್ ದಿಸ್ ರೋಸ್ ಸ್ಮೆಲ್ಸ್. ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊಡು, ಮುಗೀತು. ಇವೆಲ್ಲ ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್. ಇಲ್ಲೊಂದು ಗ್ರಾಮರ್ ಇದೆ ನೋಡಿ. ಇಲ್ಲಿ ಒಂದು 4 ಕ್ವಶನ್ ಇದಾವೆ. ಈ ಒಂದು 3-4 ಕ್ವಶನ್ಸ್ ಮಾಡಿಬಿಟ್ರೆ ಮುಗೀತು. ಚಲೋ ಅದಾರ ನಿಮ್ದು ಗ್ರಾಮರ್ ಇದು. ಇಂಗ್ಲಿಷ್ ಮೀಡಿಯಮ್ದವ್ರು, ಕನ್ನಡ ಮೀಡಿಯಮ್ದವ್ರದ್ದು ಚಲೋ ಅದ. RMS ದವ್ರದ್ದು ಅದು ಸ್ವಲ್ಪ ಟಫರ್ ಇರ್ತೈತ್ರಿ. ಕನ್ನಡ ಮೀಡಿಯಮ್ ಈಸಿ ಇರ್ತದ್ರಿ. ಕಂಬೈನ್ ದ ಸೆಂಟೆನ್ಸಸ್ using as soon as the first and then no sooner than. She began to read the book. Someone knocked at the door. As soon as ಮಾಡ್ಬೇಕಾದ್ರೆ ಏನೋ ಇಲ್ರಿ, ಬಹಳ ಸರಳ. ಇದ್ದ ಸೆಂಟೆನ್ಸ್ಗೆ as soon as ಬಿಗಿನಿಂಗ್ ಹಾಕ್ರಿ, ಇದನ್ನ ಸ್ಮಾಲ್ ಮಾಡ್ಕೋರಿ. ಕ್ವಶನ್ ತಪ್ಪು ಕೊಟ್ಟಾರ ಇವ್ರು, ಹೆಂಗೆ ಕೊಡಬಾರ್ದಾಗಿರ್ತೀವಿ. ಫುಲ್ ಪಾಯಿಂಟ್ ಕೊಡ್ಬೇಕ್ರಿ. ಅವ್ರು ಕೊಡ್ಬೇಕಾದದ್ದು ನನ್ನ ಲೆಕ್ಕ, ನನ್ನ ಲೆಕ್ಕ ಅಲ್ಲ, ಕರೆಕ್ಟ್ ಆಗಿರೋದು. ಶಿ ಬಿಗ್ಯಾನ್ ಟು ರೀಡ್ ದ ಬುಕ್, ಫುಲ್ ಪಾಯಿಂಟ್ ಬರ್ಬೇಕಿಲ್ಲ, ಚೊಕ್ ಎಸ್ ಕ್ಯಾಪಿಟಲ್ ಆಗ್ಬೇಕ್ರಿ. ಶಿ ಬಿಗ್ಯಾನ್ ಟು ರೀಡ್ ದ ಬುಕ್, ಸಮನ್ ನಾಕ್ಡ್ ಎಟ್ ದ ಡೋರ್. ಹಿಂಗೆ ಕರೆಕ್ಟ್ ಅದು. ಆಸ್ ಸೂನ್ ಆಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಗೊತ್ತೇನ್ರಿ? ಆಸ್ ಸೂನ್ ಆಸ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಕಾಮ ಕೊಡ್ರಿ. ಸ್ಟಾರ್ಟಿಂಗ್ ಆಸ್ ಸೂನ್ ಆಸ್ ಯೂಸ್ ಮಾಡ್ಕೊರಿ, ಇದಕ್ಕಿದ್ದಂಗೆ ಬರ್ಕೋರಿ, ಕಾಮ ಕೊಡ್ರಿ, ಮುಂದಿಂದು ಇದಕ್ಕಿದ್ದಂಗೆ ಬರೋದು, ಫುಲ್ ಪಾಯಿಂಟ್ ಕೊಡ್ರಿ, ಮುಗಿದು ಹೋಯ್ತು. ನೋ ಸೂನರ್ ಮಾಡೋದು ಹೆಂಗ ಅಂತ ಹೇಳ್ತೀನಿ. ಮೊದಲು ಆಸ್ ಸೂನ್ ಆಸ್ ಮಾಡಿಬಿಡ್ತೀನಿ. ಆಸ್ ಸೂನ್ ಆಸ್ ಶಿ ಬಿಗ್ಯಾನ್ ಟು ರೀಡ್,
as soon as she began to read the book. ಇಲ್ಲಿ ಬರ್ಬೇಕು ಕಾಮ. ಇದು ಸಬಾಲ್ಟಿಂಗ್ ಕ್ಲಾಸ್ ಆಗ್ತೈತಿ, ಕಾಮ ಬರ್ತೈತಿ. ಇಲ್ಲೊಂದು ಕಂಜಂಕ್ಷನ್ ಬೇಕು. ಇಲ್ಲಿ ಕಂಜಂಕ್ಷನ್ ಏನೂ ಇರಲಾರ್ದ ಕಾಮ ಹೆಂಗೆ ಕೊಡ್ತೀರಿ? ಫುಲ್ ಪಾಯಿಂಟ್ ಮಾಡಿ ಡಬಲ್ ಸೆಂಟೆನ್ಸ್ ಮಾಡ್ಬೇಕು ಅದನ್ನ. as soon as she began to read the book, someone. ನಮ್ಮ ಸರ್ ಹಿಂಗತೆ ಬರ್ತಿದ್ರು, ಸಂಬಡಿ, ಆಕ್ಸ್ಫರ್ಡ್ ಡಿಕ್ಷನರಿ ಇರ್ತದೆ. someone knocked at the door. ಇಲ್ಲಿ ಏನು ಮಾಡೋದಿಲ್ಲ, ನಿಮ್ದು ಬಹಳ ಸರಳ. ಸ್ಟಾರ್ಟಿಂಗ್ ಆಸ್ ಸೂನ್ ಆಸ್ ಹಾಕಿ ಇದೊಂದು ಕ್ಲಾಸ್ ಇದಕ್ಕಿದ್ದಂಗೆ ಡಬಲ್, ಇದೊಂದು ಕ್ಲಾಸ್ ಅಲ್ಲ ಸೆಂಟೆನ್ಸ್ ಕೊಟ್ಟಿರ್ತಾರ, ಅದನ್ನು ಕ್ಲಾಸ್ ಮಾಡಿಕೊಂಡು ಕಾಮ ಕೊಟ್ಕೋರಿ. ಮುಂದಿನ ಕ್ಲಾಸ್ ಇದಕ್ಕಿದ್ದಂಗೆ ಬರ್ಕೊಂಡು ಫುಲ್ ಪಾಯಿಂಟ್ ಕೊಡ್ರಿ. ಮುಗಿದು ಹೋಗ್ತೀರಿ, ಏನೇನೋ ಇಲ್ಲ ಇದು ಆಸ್ ಸೂನ್ ಆಸ್ ಮಾಡೋದು. ಬಟ್ ನೋ ಸೂನರ್ ಮಾಡೋದು ಸ್ವಲ್ಪ ಗಮ್ಮತ್ ಐತಿ. ನೋ ಸೂನರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನೋ ಸೂನರ್ ಸ್ಟಾರ್ಟಿಂಗ್ ತಗೋಬೇಕ್ರಿ. ಬಹಳ ಇಂಪಾರ್ಟೆಂಟ್. ಇದನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕ್ರಿ. 1ನೇ ಕ್ಲಾಸ್ ಶಿ ಬಿಗ್ಯಾನ್ ಸಿಂಪಲ್ ಪ್ರೆಸೆಂಟ್ ಇಲ್ಲ, ಸಿಂಪಲ್ ಪಾಸ್ಟ್ ಇರ್ತದೆ. ಇಂಟ್ರಾಗೇಟಿವ್ ಮಾಡೋದೇ ಬಹಳ ಇಂಪಾರ್ಟೆಂಟ್. ಅದು ಡಿಡ್ ಶಿ ಬಿಗಿನ್ ಆಗ್ತೈತಿ. ನೋ ಸೂನರ್ ಡಿಡ್ ಶಿ ಬಿಗಿನ್ ಟು ರೀಡ್ ದ ಬುಕ್. No sooner did she begin to read the book, no sooner ಸ್ಟಾರ್ಟಿಂಗ್ ಹಾಕೋರಿ. ಇದನ್ನ ಇಂಟ್ರಾಗೇಟಿವ್ ಮಾಡ್ಕೋರಿ ಕರೆಕ್ಟ್ ಆಗಿ. ಬಟ್ ಇಂಟ್ರಾಗೇಟಿವ್ ಮಾರ್ಕ್ ಕೊಡಬಾರ್ದ್ರಿ. ಇಲ್ಲಿ ಬಂದು ಮುಗಿದ ಮೇಲೆ ಇಲ್ಲಿ ಇರ್ತೈತಿಲ್ಲ, ಇಲ್ಲೊಂದು ಧ್ಯಾನ ಹಾಕ್ಬೇಕ್ರಿ. ನೋ ಸೂನರ್ ಇಲ್ಲಿ ಬರ್ತೈತಿ, ಧ್ಯಾನ ಇಲ್ಲಿ ಬರ್ತೈತಿ. ಇಲ್ಲಿ ಧ್ಯಾನ ಹಾಕಿದ್ರಿ, ಮುಂದಿನ ಕ್ಲಾಸ್ ಏನೂ ಮಾಡಬಾರ್ದ್ರಿ, ಇದ್ದಕ್ಕಿದ್ದಂಗೆ ಇಟ್ಬಿಡ್ಬೇಕ್ರಿ. someone knocked at the door. finished. ಏನಾದರೂ ಗೊತ್ತಾಗದೇ ಇದ್ದರೆ ನಿಧಾನ ಮಾಡಿನ ಬಹಳ ಕಮೆಂಟ್ ಮಾಡ್ರಿ, ಕ್ವಶನ್ ಕೇಳ್ರಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ಕ್ಲಿಯರ್ ಆಗದಿದ್ದರೆ ಎರಡು ಮಾಡಿದಿವಲ್ಲ ನೀವು ನೋಟ್ಸ್ ಆಸ್ ಸೂನ್ ಆಸ್ ಯೂಸ್ ಮಾಡಿ 2 ಮಾರ್ಕ್ಸಿನ ಕ್ವಶನ್ ಇರ್ತದೆ. ಇದು ಇದಕ್ಕೆರಡು, ಇದಕ್ಕೆರಡು, ಇದಕ್ಕೆರಡು ಹಿಂಗತೆ ಇರ್ತದೆ. 2 ಮಾಡಿದಿವಲ್ರಿ. ಆಸ್ ಸೂನ್ ಆಸ್ ಯೂಸ್ ಮಾಡಿದೆ, ನೋ ಸೂನರ್ ಯೂಸ್ ಮಾಡಿದೆ. ಹಿಂಗೆಲ್ಲ ಅಂಡರ್ಲೈನ್ ಹಾಕ್ಬಾರ್ದು, ನಾನು ನಿಮಗೆ ತಿಳ್ಸಕ್ ಮಾಡಿದ್ದು. ಇದನ್ನ ಮಾಡಬೇಕು. ರೈಟ್ ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಓಕೆ, ಮೈಸೂರು ಈಸ್ ಒನ್ ಆಫ್ ದಿ ಮೋಸ್ಟ್ ಮ್ಯಾಗ್ನಿಫಿಸೆಂಟ್ ಸಿಟೀಸ್ ಇನ್ ಇಂಡಿಯಾ. ಇದು ಬಂದಿತ್ತಲ್ಲ, ಇದೇ ಸೆಂಟೆನ್ಸ್ ಬಿಡಿಸಿ ನಾನು 1, 2, 3 ಇದರೊಳಗೆ ಎಲ್ಲರೂ ಇದಿರ್ಬೇಕಪ್ಪ. ಏನ್ ಮಾಡ್ತೀರಿ? ಮೈಸೂರು ಈಸ್ ಒನ್ ಆಫ್ ದ ಮೋಸ್ಟ್ ಮ್ಯಾಗ್ನಿಫಿಸೆಂಟ್ ಸಿಟೀಸ್ ಇನ್ ಇಂಡಿಯಾ. ಸೂಪರ್ಲೆಟಿವ್ ನಲ್ಲಿ ಇದೆ. ಇದನ್ನ ಕಂಪ್ಯಾರೇಟಿವ್ ಮಾಡ್ತೇನೆ ಮೊದಲು, ಆಮೇಲೆ ಪಾಸಿಟಿವ್ ಮಾಡ್ತೇನೆ. ನೋಡ್ಕೊಳ್ಳಿ. Mysore is one of the most magnificent cities in India. Compare ಮಾಡಲ. Mysore is more magnificent than one of the ಬಂದತ್ತಂದ್ರೆ ನಾವು ಮೋಸ್ಟ್ ಅದರ್ ಮಾಡ್ಬೇಕ್ರಿ. Mysore is more magnificent than most other cities in India. ಹಂಗ ನಾ ಆನ್ಸರ್ ಮಾಡಿಬಿಡ್ತೀನಿ. ನಿಮ್ಮ ಪಾಪ ನಿಮಗೆ ಗೊತ್ತಿದ್ರೆ ತಿಳಿದೈತಿ, ಇಲ್ಲಕ್ಕಂತ ತಿಳಿದಿಲ್ಲ, ನಾನು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ತಿಳ್ಸಾಕತ್ತಿಲ್ಲ. ಈಗ ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕತ್ತೀನಿ. ತಿಳಿಸು ಅಂದಿದ್ರೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಿದ್ದೆ. ನಾಳೆ ಬೆಳಗಿನಿಂದ ತಿಳಿಸ್ತೀನಿ ನೋಡ್ರಿ. ಟಾಪಿಕ್ ವೈಸ್ ಹೋಗ್ತೀನಿ. ಕೂತ್ಕೋರಿ ಕ್ಲಾಸಿಗೆ. Mysore is more magnificent than most other cities in India. Comparative correct adre. ಇನ್ನು ಪಾಸಿಟಿವ್ ಮಾಡ್ತೀನಿ ಇಲ್ಲಿ. ಅದಲ್ಲ, ವೆರಿ ಫ್ಯೂ ತಗೋಬೇಕಾಗ್ತದೆ. ವೆರಿ ಫ್ಯೂ
ಸಿಟೀಸ್ ಇನ್ ಇಂಡಿಯಾ ಇಲ್ಲೇ ಹಾಕಬೇಕು. ಕಂಪ್ಯಾರಿಟಿವ್ ಪಾಸಿಟಿವ್ನಲ್ಲಿ, ಕಂಪ್ಯಾರಿಟಿವ್ ಸೂಪರ್ಲೇಟಿವ್ನಲ್ಲಿ ಇನ್ ಇಂಡಿಯಾ ಕೊನೆಗೆ ಬರ್ತಂದ್ರೆ ಪಾಸಿಟಿವ್ನಲ್ಲಿ ಜಸ್ಟ್ ಬಿಫೋರ್ ಹೊರಗೆ ಬರ್ತದೆ. ವೆರಿ ಫ್ಯೂ ಸಿಟೀಸ್ ಇನ್ ಇಂಡಿಯಾ ಆರ್ ಆಸ್ ಮ್ಯಾಗ್ನಿಫಿಸೆಂಟ್ ಆಸ್ ಇಂಡಿಯಾ. ಕರೆಕ್ಟ್ ಆಗ್ತಿಲ್ಲ ನೋಡ್ರಿ. ವೆರಿ ಫ್ಯೂ ಸಿಟೀಸ್ ಇನ್ very few cities in India are as magnificent as Mysuru. But bidittalla. Finish. Very few cities in India are as magnificent as Mysuru. Finish. Last ಬರ್ತೀನಿ. ಒಂದೊಂದಕ್ಕೆ ಎರಡೆರಡು. ಇದು ನೋಡಿ, ಇದಕ್ಕೆ ಎರಡೆರಡು ಮಾರ್ಕ್ಸ್, ಹಂಗೆ 3 ಕೊಟ್ಟಾರ. ಈ ಕ್ವಶನ್ ಬಿಡಿಸಿದ್ರೆ 2 ಮಾರ್ಕ್ಸ್. ಇದಕ್ಕೆ 2 ಸೆಂಟೆನ್ಸ್ ಬರೀತಿರಲ್ಲ, 1 ಬರೆದು 1ರಂತೆ, 2 ಬರೆದ್ರೆ 2 ಮಾರ್ಕ್ಸ್. ಇದಕ್ಕೆ ಅದರ ರಿಪೋರ್ಟೆಡ್ ಸ್ಪೀಚ್ಗೆ ಯಾವಾಗಲೂ 1 ಸೆಂಟೆನ್ಸ್ ಇರ್ತೈತಿ, ಬಟ್ ಮಾರ್ಕ್ಸ್ 2 ಇರ್ತಾವ್ರಿ. ಯಾಕಂದ್ರೆ ಹೈಲಿ ಡಿಫಿಕಲ್ಟ್ ಅಲ್ಲದು. ಹಾಗಾಗಿ ದ ಟೀಚರ್ ಸೆಡ್ ವಾಟ್ ವರ್ ಯು ಡೂಯಿಂಗ್ ಡ್ಯೂರಿಂಗ್ ದ ಟೆಸ್ಟ್. ದ ಟೀಚರ್ ತಗೊಂತೀನಿ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್. ಇದು ಆದ್ದರಿಂದ ಆಸ್ಕ್ಡ್ ಅನ್ಬೇಕ್ರಿ. ಕಂಜಂಕ್ಷನ್ WH ಕಂಜಂಕ್ಷನ್ ಇರೋದ್ರಿಂದ WH ವರ್ಡ್ ಇಲ್ಲೇ ಕಂಜಂಕ್ಷನ್ ಆಗ್ತೈತಿ. ವಾಟ್ ವರ್ ಯು ಡೂಯಿಂಗ್, ಇಂಟ್ರಾಗೇಟಿವ್ ಹೋಗಿ ಅಸರ್ಟಿವ್ ಮಾಡಬೇಕು. ಯು ಆರ್ ಡೂಯಿಂಗ್, ಯು ಹೋಗಿ ನಾವು ಹಿಯರ ಮಾಡ್ಬೋದು, ಶಿಯರ ಮಾಡ್ಬೋದ್ರಿ, ಏನೂ ಮಾಡ್ಬೋದ್ರಿ. ಯಾಕಂದ್ರೆ ಇವು ಅಂದ್ರೆ ಹೇಳಿಸ್ಕೊಂಡವ. ಒಬ್ಬನೇ ಗಣಮಗಿದ್ರೆ ಹಿ ಅಂತ ತಿಳ್ಕೊಬೇಕು, ಒಬ್ಬರೇ ಹೆಣ್ಮಕ್ಳು ಇದ್ರೆ ಅಂದ್ರೆ ಶಿ ಅಂತ ತಿಳ್ಕೊಬೇಕು. ಇಡೀ ಕ್ಲಾಸಿಗೆ ಹುಡುಗರಿಗೆ ಹೇಳಿದ್ರೆ ದೇ ಅಂತ ಮಾಡ್ಕೋಬೇಕು. ನಾ ಹಿ ಆರ್ ಶಿ ಮಾಡ್ಕೊಂತೀನಿ. ವಾಟ್ ವೇರ್ ಯು ಡೂಯಿಂಗ್, ಎಸ್ ಯು ಆರ್ ಡೂಯಿಂಗ್, ಹಿ ವಾಸ್ ಡೂಯಿಂಗ್, ಹೌದಲ್ರಿ? ಎಸ್. ವಾಟ್ ವರ್ ಯು ಡೂಯಿಂಗ್, ವಾಟ್ ವರ್ ಯು ಡೂಯಿಂಗ್ ಅಸರ್ಟಿವ್ ಮಾಡ್ರಿ, ಯು ಆರ್ ಡೂಯಿಂಗ್. ಪ್ರೊನೌನ್ ಚೇಂಜ್ ಮಾಡ್ರಿ, ಹಿ ವಾಸ್ ಡೂಯಿಂಗ್. ಹಿ ವಾಸ್ ಡೂಯಿಂಗ್ ಐತಿಲ್ರಿ, ನಾ ಹಿ ವಾಸ್ ಡೂಯಿಂಗ್ ಮಾಡ್ತೇನೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಾನು ಚೇಂಜ್ ಮಾಡೋದಿಲ್ಲ. ಬಟ್ ಭಾಳ ಜನ ಏನು ಹೇಳ್ತಾರಂದ್ರ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಚೇಂಜ್ ಮಾಡು ಅಂತ ಹೇಳ್ತಾರ. ಈ ಒಂದು ಚಲೋ ಬುಕ್ನಲ್ಲಿ ಹೇಳ್ಯಾರ. ಆದ್ದರಿಂದ ಇದರ ಆನ್ಸರ್ ಏನಾಗ್ತೈತೆ ಅಂದ್ರೆ ವಾಟ್ ಶಿ ಹ್ಯಾಡ್ ಬೀನ್ ಡೂಯಿಂಗ್. ಇದು ಬಟ್ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಕಂಟಿನ್ಯೂಸ್ ಟೆನ್ಸ್ಗೆ ಇದು ಕಂಟಿನ್ಯೂಸ್ ಟೆನ್ಸ್, ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ವ್ಯತ್ಯಾಸ ಐತಿಲ್ಲ ನಿಮ್ಗೆ? ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಬಿಟ್ಟು ಬಿಡದ ಮಾಡ್ಕೊಂತ ಬರ್ತೀವ್ರಿ. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಪರ್ಫೆಕ್ಟ್ ಮಾಡಿದ ಕೆಲಸ ಮತ್ತೆ ಮರುದಿವ್ಸ ಮಾಡ್ತೀವ್ರಿ. ಮತ್ತೊಂದು ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ಇತ್ತಂದ್ರೆ ಅದು ಹೆಂಗೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತೈತಿ? ಇಲ್ಲಿ ಕಂಟಿನ್ಯೂಸ್ ಆಗ್ತೈತೆ ಅಂತ ನನ್ನ ವಿಚಾರ. ಆದ್ರೆ ವಿದ್ಯಾರ್ಥಿಗಳೇ ಭಾಳ ಜನ ಇದನ್ನು ಪ್ರಿಫರ್ ಮಾಡ್ತಾರ. ಪ್ಲೀಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಐತಲ್ರಿ, ಅದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಮಾಡ್ರಿ. ವಾಟ್ ವರ್ ಯು ಡೂಯಿಂಗ್ ಹೋಗಿ ಯು ಆರ್ ಡೂಯಿಂಗ್, ಯು ಹೋಗಿ ಹಿ ಆರ್ ಶಿ ವಾಸ್ ಡೂಯಿಂಗ್, ಪಾಸ್ಟ್ ಕಂಟಿನ್ಯೂಸ್ ಆತ. ಟೆನ್ಸ್ ಚೇಂಜ್ ಮಾಡ್ಬೇಕಂತಾರ, ನೀವು ಮಾಡಿಬಿಡ್ರಿ, ಯಾಕೆ ಮಾರ್ಕ್ಸ್ ಬರ್ಬೇಕು ನಿಮ್ಗೆ. ಬಟ್ ನಾನು ಮೊಂಡತನ ಮಾಡ್ತೀನಿ, ಇಲ್ಲಿ ಇದೇ ಬರ್ತೈತಿ ಅಂತ ನಾ ಹೇಳ್ತೀನಿ, ನೀವು ಮಾಡಬೇಡ್ರಿ. ಎಲ್ಲಾರು ಹಿಂಗೆ ಹೇಳ್ತಾರ, ಭಾಳ ಜನ ಬುಕ್ನಾಗೂ ಹಿಂಗೆ ಹೇಳ್ಯಾರ, ಚಲೋ ಬುಕ್ನಾಗ ಹೇಳ್ಯಾರ ಹೆಂಗತ್ತೆ. ಅದರಿಂದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಿದ್ರೆ ವಾಟ್ ಶಿ ವಾಸ್ ಡೂಯಿಂಗ್ ಹೋಗಿ ವಾಟ್ ಶಿ ಹ್ಯಾಡ್ ಬೀನ್ ಡೂಯಿಂಗ್ ಆಗ್ತೈತಿ. ವಾಟ್ ಶಿ ಹ್ಯಾಡ್ ಬೀನ್ ಡೂಯಿಂಗ್ ಎಲ್ಲಿ ತನಕ ಬಂದ್ರಿ? ಈಗ ಇಲ್ಲಿ ತನಕ ಬಂದ್ರಿ. ಡ್ಯೂರಿಂಗ್ ದ ಟೆಸ್ಟ್ ಇದೇನು ಚೇಂಜ್ ಮಾಡೋದಿಲ್ಲ. ಡ್ಯೂರಿಂಗ್ ದ ಟೆಸ್ಟ್ ಇದ್ದಕ್ಕಿದ್ದಂಗೆ ಬರೀರಿ. ನನ್ನ ಸಮಸ್ಯೆ ಇದು. ನಾನು ಒಪ್ಪಿಲ್ಲ, ನಾನಿದ್ರ ಮನಸ್ಸು ಒಪ್ಪೋದಿಲ್ಲ ನನಗೆ. ನಿಮ್ಗೆ ಗೊತ್ತಾತಿಲ್ಲ, ನಾನು ಈ ಸದ್ಯಕ್ಕನ ನಿಮ್ಗೆ ಒಂದು ಅರ್ಧ ತಾಸಿನಿಂದ ಇಂಗ್ಲೀಷ್ ಕಲ್ಸಕತ್ತೀನಿ.
ಇದು ಕಂಟಿನ್ಯೂಸ್. ನಾವು 34, 33, 34 ವರ್ಷ ಅದನ್ನ ಕಲಿಸ್ಲಿಕ್ಕತ್ತೀವಿ. ಇದು ಕಂಟಿನ್ಯೂಸ್ ಆಗೋದಿಲ್ಲ. ಹಿಂಗೆ ಈ ಬಿಟ್ಟು ಬಿಡದೆ ಮಾಡ್ಕೊಂತ ಬಂದಿನಲ್ರಿ, ಮಾಡಿಲ್ರಿ. ಅವತ್ತಿನ ದಿವಸ ಮುಂಜಾನೆ 6 ಗಂಟೆ ಸ್ಟಾರ್ಟ್ ಮಾಡ್ತೀನಿ, ಸಂಜೆ 6 ಗಂಟೆಗೆ ಮುಗಿಸ್ಬಿಡ್ತೀನಿ. ಮತ್ತೆ ಮರುದಿವಸ ಸ್ಟಾರ್ಟ್ ಮಾಡ್ತೀನಿ, ಮುಗಿಸ್ತೇನೆ. ಮತ್ತೆ ಸ್ಟಾರ್ಟ್ ಮಾಡಿಸ್ತೇನೆ, ಮುಗಿಸ್ತೇನೆ, ಸ್ಟಾರ್ಟ್ ಮಾಡ್ತೀನಿ, ಮುಗಿಸ್ತೇನೆ. ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಟೆನ್ಸ್ ಇದ್ದದ್ದು ಹೆಂಗೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಕೈತಿ ನನಗೆ ತಿಳಿಬಾರ್ದು. ಬಟ್ ಗ್ರಾಮರ್ದಾಗ ಹೇಳ್ತಾರ, ಪಾಸ್ಟ್ ಕಂಟಿನ್ಯೂಸ್ ಇದ್ದದ್ದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡು ಅಂತ ಹೇಳ್ತಾರ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದ್ದನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದದ್ದನ್ನ ಪಾಸ್ಟ್ ಪರ್ಫೆಕ್ಟ್ ಮಾಡ್ತೀವಿ. ಪಾಸ್ಟ್ ಕಂಟಿನ್ಯೂಸ್ ಇದ್ದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಂಗ್ ಮಾಡಬೇಕು? ಕಂಟಿನ್ಯೂಸ್ ಅಂದ್ರೆ ಕಂಟಿನ್ಯೂಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ಬೇರೆ ಆಯ್ತು. ಬರೀ ಕಂಟಿನ್ಯೂಸ್ ಹೋಗಿ ಹೆಂಗೆ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ ನನಗೆ ಒಟ್ಟೆ ಗೊತ್ತಾಗೋಲ್ಲದು. ಹಾಗಾಗಿ ನಾನು ಇದನ್ನೇ ಮಾಡಂತ ಮಂಡತನ ಮಾಡ್ತೀನಿ. ಬಟ್ ನೀವು ಮಾರ್ಕ್ಸ್ ಕೊಡ್ಲಿಕ್ಕಿಲ್ಲ, ಪ್ಲೀಸ್ ಇದನ್ನ ಮಾಡಿಬಿಡ್ರಿ. ಪಾಸ್ಟ್ ಕಂಟಿನ್ಯೂಸ್ ಹೋಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ರಿ. ಓಕೆ, ಅದೆಲ್ಲ ಕರೆಕ್ಟ್ ಅದು. ನೋಡ್ತೀನಿ ಒಂದ್ಸಲ. ದ ಟೀಚರ್ ಆಸ್ಕ್ಡ್ ವಾಟ್ ಹಿ ಆರ್ ಶಿ ಹ್ಯಾಡ್ ಬೀನ್ ಡೂಯಿಂಗ್ ಡ್ಯೂರಿಂಗ್ ದ ಟೆಸ್ಟ್. ಕರೆಕ್ಟ್ ಆಗ್ತದೆ. ಒಂದ್ ವೇಳೆ ಇದನ್ನ ದೇ ಮಾಡ್ಕೊಂಡ್ರೆ ಆನ್ಸರ್ ಏನು ಚೇಂಜ್ ಆಗೋದಿಲ್ಲ. ತಗೋರಿ, ದೇ ಆದ್ರೆ ನನ್ನ ರೀತಿ ಒಳಗೆ ದೇ ವರ್ ಆಗ್ತೈತ್ರಿ. ವಾಟ್ ದೇ ವೇರ್ ಡೂಯಿಂಗ್ ಆಗ್ತೈತಿ. ಅದನ್ನ ಗ್ರಾಮರ್ ಹೇಳ್ತೈತಲ್ಲ, ಅದ ಪ್ರಕಾರ ಮಾಡಂದ್ರ ಹಿ ಶಿ ಇಟ್ ಬಂದ್ರೆ ಹ್ಯಾಡ್ ಬಿನ್ ಡೂಯಿಂಗ್ ಆಗ್ತತಿ, ದೇ ಬಂದ್ರೆ ಹ್ಯಾಡ್ ಬಿನ್ ಡೂಯಿಂಗ್ ಆಗ್ತತಿ. ಒಂದ್ ವೇಳೆ ನೀ ಇದ ಆನ್ಸರ್ ಮಾಡ್ತೀನಂದ್ರ ಹಿ ಹಾಕು ಬಾರ್ ಹಾಕಿ, ಶಿ ಹಾಕು ಬಾರ್ ಹಾಕಿ, ದೇನೋ ಹಾಕು, ಇಲ್ಲಕಂದ್ರೆ ಯಾವ್ದಾದ್ರು ಒಂದ್ ಹಾಕು, ಇಲ್ಲ 3 ಹಾಕು, ಇಲ್ಲ 2 ಹಾಕು. ಹ್ಯಾಡ್ ಬಿನ್ ಡೂಯಿಂಗ್ ಅಂತೂ ಏನೂ ಚೇಂಜ್ ಆಗಲ್ಲ, ಎಲ್ಲ ಪರ್ಸನ್ಗೂ ಅದೇ ಬರ್ತೈತಿ. ಇಷ್ಟ ಆಯ್ತು ನೋಡ್ರಿ. ಇನ್ನು ಮುಂದಿನ ಏನೋ ಇದು ಯಾವುದು ಇಲ್ಲಿ ಕಂಪ್ಲೀಟ್ ಮಾಡಿದ್ ತಾನೆ ಮಾಡೀನಿ. ಮುಂದೇನು ಇವೆಲ್ಲ ಟೆಕ್ಸ್ಟ್ ಬುಕ್ಕು, ಇದೆಲ್ಲ ಲೆಟರ್ ರೈಟಿಂಗು, ಸ್ಪೀಚ್ ಮೇಕಿಂಗು, ಇದೇನಿದು ನಮ್ಮ PUC ಬರ್ತದಕ್ಕೆ ಸ್ಪೀಚ್ ಮೇಕಿಂಗ್ ಅಂತೇಳಿ. ಇದು ಎಸ್ಸೆ ರೈಟಿಂಗ್ ಹಿಂಗೆಲ್ಲ ಬರ್ತಾವ್ರಿ. ಇದನ್ನೆಲ್ಲ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಲೆಟರ್ ರೈಟಿಂಗ್ ಒಂದ್ಸಲ ಹೇಳ್ತೇನೆ ರೀ. ನಾಳೆ ಇದು ಎಲ್ಲ ನನ್ನ ಕಡೆ ಕ್ವಶನ್ ಪೇಪರು, ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷು 4 ಕ್ವಶನ್ ಪೇಪರ್ಗಳ ಅಪ್ಲೋಡ್ ಮಾಡಿಬಿಟ್ಟು, ಈಗ ಸೆಕೆಂಡ್ ಲ್ಯಾಂಗ್ವೇಜ್ 4 ಪೇಪರ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟೆ, ಈಗ ಮಾಡಲ್ ಕ್ವಶನ್ ಪೇಪರ್ಸ್. NCERTದು 3 ಕ್ವಶನ್ ಪೇಪರ್ ನನ್ನ ಕೈ ಸಿಕ್ಕವ, 3 ಬಿಟ್ಟರು, ಅದು ಹೆಚ್ಚು ಬಿಟ್ಟರು ನನಗೆ ಗೊತ್ತಿಲ್ಲ ರೀ. 3 ಕ್ವಶನ್ ಪೇಪರ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟೆ. ಸದ್ಯಕ್ಕೆ ನನ್ನ ಕೈ ಕ್ವಶನ್ ಪೇಪರಿಂದ ಖಾಲಿ ಆಯಿತು. ಬೇರೆ ಕ್ವಶನ್ ಪೇಪರ್ಗಳದಾವ, ಈ ಸದ್ಯಕ್ಕೆ ಅದನ್ನು ತೆಗಿದಿಲ್ಲ. ಈ ಸದ್ಯಕ್ಕೆ ನಾ ಯಾರೋ ಹುಡುಗರು ಕೇಳ್ಕೊಂಡ್ರು, ಸರ್ ಒಂಚೂರು ಟೀಚ್ ಮಾಡ್ತೀರಾ ಇದನ್ನ ಅಂತ ಹೇಳಿ. ಇನ್ನೊಂದು ಟಾಪಿಕ್ ತೊಗೊಂಡು ಹೆಂಗೆ ಮಾಡ್ಬೇಕಂತ ಬೇಸಿಕ್ನಿಂದ ಟೀಚ್ ಮಾಡ್ತೀರಾ ಅಂತೇಳಿ ನಾಳೆ ಬೆಳಗ್ಗಿನಿಂದಲೇ ಟೀಚ್ ಮಾಡ್ತೀನಿ. ನಿಮ್ಮ ಕ್ವಶನ್ ಪೇಪರ್ ಐತಲ್ಲ, ಈ ಪ್ರಕಾರ ಹೋಗ್ತೇನೆ. ಫಸ್ಟ್ ಟಾಪಿಕ್ ಇದನ್ನೇ ತೊಗೊತೀನಿ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಎದ್ರ ಬಗ್ಗೆ ಐತಿದ್ರೆ ಫಿಗರ್ ಆಫ್ ಸ್ಪೀಚ್ ಐತಿಲ್ಲ, ಒಂದು ಅರ್ಧ ತಾಸು ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಟೀಚ್ ಮಾಡ್ತೇನೆ. ಆರ್ಟಿಕಲ್ ಐತಿಲ್ಲೋ, ನೆಕ್ಸ್ಟ್ ಒಂದು ಅರ್ಧ ತಾಸು ಆರ್ಟಿಕಲ್ ಬಗ್ಗೆ ಟೀಚ್ ಮಾಡ್ತೇನೆ. ಈ ರೀತಿ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, NCERTಯಲ್ಲಿ ಬರುವ ಎಲ್ಲ ಗ್ರಾಮರ್ ಟಾಪಿಕ್ಸ್ಗಳನ್ನ ಟೀಚ್ ಮಾಡ್ತೀನಿ ಫ್ರೆಂಡ್. ನಾಳೆಯಿಂದನೇ, ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು 45 ಮಿನಿಟ್ಸ್ 1 ಅವರ್ನಷ್ಟು ಹೇಳ್ತೀನಿ. ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ ಈವ್ನಿಂಗ್ 7 to 8, 8 to 9, ಈವ್ನಿಂಗ್ 8 to 9. ನಾಳೆ ಭಾಳ ಹೇಳಿಕ್ಕಿಲ್ಲ, ಈವ್ನಿಂಗ್ ಸ್ವಲ್ಪ ಹೇಳ್ಬೋದು. ಮಾರ್ನಿಂಗ್ ಅಂತೂ ಹೇಳ್ತೀನಿ. ಮಾರ್ನಿಂಗು 7 to 8, ಈವ್ನಿಂಗು 8 to 9. ಮಾರ್ನಿಂಗು ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ, ಈವ್ನಿಂಗು ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ. ಜಾಯ್ನ್ ಆಗ್ರಿ, ಲೈವ್ ಕ್ಲಾಸ್ ಕೇಳ್ರಿ, ಡೌಟ್ಗಳನ್ನ ಕೇಳ್ರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.